ನಮಸ್ಕಾರ. ನನ್ನ ಹೆಸರು ರೇವಂತ್. ನಾನು ಹಿಮಾಂಶು ಕಾಲೇಜಲ್ಲಿ ಫಸ್ಟ್ ಪಿ ಯು ಸಿ ಓದ್ತಿದ್ದೀನಿ. ದಿವಿಗೆಲ್ ಫುಲ್ ಟೈಮರ್ ಆಗಿದ್ದೀನಿ. ಸರ್ ಹೆಸರು ಬಾಬು ಸರ್. ಸರ್ ನಮಗೆ ಮ್ಯಾಥ್ಸ್ ಕ್ಲಾಸ್ ಅಂತ. ನಮಸ್ಕಾರ. ಸೊ ಇವತ್ತು ಕರ್ನಾಟಕ ಸಿ ಇ ಟಿ ಪ್ರಾಬಬಿಲಿಟಿ ಫಸ್ಟ್ ಪಿ ಯು ಸಿಯ 2ನೇ ಭಾಗವನ್ನು ಮುಂದುವರಿಸ್ತಾ ಇದ್ದೀವಿ ಪ್ರೀತಿಯ ವಿದ್ಯಾರ್ಥಿಗಳೇ. ಮೊದಲ ಭಾಗದಲ್ಲಿ ಸರಿಸುಮಾರು 10 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಈಗ 11ನೇ ಪ್ರಶ್ನೆಯ ಮೂಲಕ KCET ಪ್ರಾಬಬಿಲಿಟಿಯನ್ನು ಮುಂದುವರಿಸ್ತಾ ಇದ್ದೀವಿ. ಹಳೆ ವಿಡಿಯೋಗಳ ಅವಶ್ಯಕತೆಗಳಿದ್ದರೆ, ಅಂದರೆ ಹಿಂದೆ ಪ್ರಸಾರ ಆಗಿರುವಂಥದ್ದು ಯೂಟ್ಯೂಬಲ್ಲಿ ಹಾಕಿರುವಂಥ ವಿಡಿಯೋಗಳ ಅವಶ್ಯಕತೆ ಇದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ, ಸರ್ ಐ ನೀಡ್ ಓಲ್ಡ್ ವೀಡಿಯೋಸ್, ಪ್ರೀವಿಯಸ್ ವೀಡಿಯೋಸ್ ಅಂದರೆ ಕಳಿಸ್ಕೊಡ್ತೀವಿ. ಸೊ ಮುಂದಿನ ಪ್ರಶ್ನೆ ಮೂಲಕ ಕಂಟಿನ್ಯೂ ಮಾಡೋಣ. ಓದಪ್ಪ. 3 coins are tossed once. Find the probability of getting at least 2 heads. ಅಟ್ಲೀಸ್ಟ್ 2 ಹೆಡ್ ಬರಬೇಕಂತೆ. ಅಟ್ಲೀಸ್ಟ್ 2 ಹೆಡ್. ಇದು 2 ಹೆಡ್ ಇರ್ಬೋದು, ಅಥವಾ ಈ 2 ಹೆಡ್ ಇರ್ಬೋದು, ಅವಾಗ ಇದೊಂದು ಟೈಲ್ ಆಗಿರುತ್ತೆ, ಅಥವಾ ಇದು ಹೆಡ್ ಆಗುತ್ತೆ ಅವಾಗ ಇದು ಟೈಲ್ ಆಗುತ್ತೆ. ಈ ಥರ ಪ್ರಾಬಬಿಲಿಟೀಸ್ ಇರುತ್ತೆ, ಅಂದರೆ ಈ ಥರ ಫೇವರಬಲ್ ಇವೆಂಟ್ಸ್ ಇರುತ್ತೆ. ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ರೈಟ್. ಸೊ ಅಟ್ಲೀಸ್ಟ್ 2 ಹೆಡ್ಸ್ ಅಂದಾಗ ನೋಡ್ಕೊ, HHT ಈಸ್ 1 ಫೇವರಬಲ್ ಇವೆಂಟ್. ಹೌದಾ? ಆಮೇಲೆ ಏನಾಗುತ್ತೆ, ಹೆಚ್ ನೋಡಿ, ಈ ಎರಡನ್ನ ಹೆಡ್ ಮಾಡಿಬಿಟ್ಟೆ, ಆಯ್ತಾ? ಮೊದಲನೇ ಸತಿ ಟಿ ಹಾಕದೆ, 2ನೇ ಸತಿ ಹೆಚ್ ಹಾಕದೆ, ತಿರ್ಗಾ ಏನು ಮಾಡ್ತೀನಿ, ಎಕ್ಸ್ಟ್ರೀಮನ್ನ ಹೆಚ್ ಮಾಡಿಬಿಡ್ತೀನಿ, ಮಧ್ಯದನ್ನ ಟೈಲ್ ಮಾಡಬೇಕು, ನೆಕ್ಸ್ಟ್ ಟೈಮು ಹೆಡ್ ಮಾಡಬೇಕು. ಆದರೆ ಮಾಡೋ ಅವಶ್ಯಕತೆ ಇಲ್ಲ, ಹೆಚ್ ಆಲ್ರೆಡಿ ಇದೆ. ಫಸ್ಟ್ ಟೈಲ್ ಈಗ ಹೆಚ್ ಬರೆದು ಒಂದ್ಸತಿ ಟಿ ಬರ್ದೆ, ಒಂದ್ಸತಿ ಹೆಚ್ ಬರ್ದೆ. ಈ 2 ಎಕ್ಸ್ಟ್ರೀಮ್ಗೆ ಹೆಚ್ ಬರ್ದು ಒಂದ್ಸತಿ ಟಿ ಬರ್ದು ಇನ್ನೊಂದ್ಸತಿ ಹೆಚ್ ಬರಿಬೇಕು, ಬರೆಯಂಗಿಲ್ಲ, ಯಾಕಂದ್ರೆ ಹೆಚ್ ಬಂದ. ಆಮೇಲೆ ಈ 2 ಕಡೆ ಹೆಚ್ ಬರ್ದು ಒಂದ್ ಕಡೆ ಟಿ ಬರಿತೀನಿ ಫಸ್ಟ್, ಇನ್ನೊಂದ್ಸತಿ ಹೆಚ್ ಬರೆಯೋ ಪ್ರಮೇಯ ಬರೋದೇ ಇಲ್ಲ, ಯಾಕೆಂದ್ರೆ ಇಲ್ಲಿ ಆಗ್ಬಿಟ್ಟಿದೆ. ಆದ್ರಿಂದ ಅದಷ್ಟೇ ಪಾಸಿಬಿಲಿಟಿ. ಈ ಹೆಚ್ ನ ಪೇರ್ ಮಾಡಿ, ಹೌದು, 3 ಕಾಯಿನ್, ಅದೇನೆ 3 ಕಾಯಿನ್, ಬಟ್ 4 ಫೇವರಬಲ್ ಇವೆಂಟ್ಸ್. ಸೊ ಪ್ರಾಬಬಿಲಿಟಿ ಏನಾಯ್ತು, 4 ಡಿವೈಡೆಡ್ ಬೈ 8. 8 ಯಾಕೆ, 2 ಕ್ಯೂಬ್, ರೈಟ್? ಸೊ ರಿಕ್ವೈರ್ಡ್ ಆನ್ಸರ್ ಏನಾಯ್ತು, 1 ಡಿವೈಡೆಡ್ ಬೈ 2. 1/2 ಅಂದರೆ ಆಪ್ಷನ್ ಸಿ ಈಸ್ ಕರೆಕ್ಟ್. Got it? A coin is tossed and die is rolled. The probability that the coin shows head and the die shows 3 is. Coin shows head and die shows 3 is 1 and only 1 event. ಹೌದಲ್ವಾ? H and 3 is 1 event. So it is 1 among. ನೋಡು, ಕಾಯಿನ್ಗೆ 2 ಟೋಟಲ್ ಇವೆಂಟ್ಸ್ ಅಲ್ವಾ? ಡೈಗೆ ಎಷ್ಟು, 6. 2 ಇಂಟು 6 ಎಷ್ಟು, 12. 1/12 ಅಷ್ಟೇ ಆನ್ಸರ್. ಅರ್ಥ ಆಯ್ತು ಇಲ್ಲ? ಅರ್ಥ ಆಯ್ತು, ರೈಟ್? ಸೊ ಕಾಯಿನ್ ಹೆಡ್ ತೋರಿಸಿ ಡೈ 3 ತೋರಿಸೋ ಪಾಸಿಬಿಲಿಟಿ ಒಂದೇ. ಹೌದಾನೆ? 1 among 12. ನೆಕ್ಸ್ಟ್ ಕ್ವೆಶ್ಚನ್. The probability of drawing either an ace or a king from a pack of 52 cards in a single draw is. Probability of drawing an ace or a king. ಒಟ್ಟು ಎಷ್ಟು ಏಸ್ ಇದೆ? 4 ಏಸ್. ಎಷ್ಟು ಕಿಂಗ್ ಇದೆ? 4. ಎಷ್ಟು ಏಸು? 4. ಎಷ್ಟು ಕಿಂಗು? 4. ಸೊ ಅವ್ರು ಹೇಳ್ತಿದ್ರೆ ಈದರ್ ಎನ್ ಏಸ್ ಆರ್ ಎ ಕಿಂಗ್. ಆರ್ ಅಂದಾಗ ನಾವು ಪ್ಲಸ್ ಮಾಡ್ತೀವಿ, 4 + 4 8 ಆಯ್ತು. 8 ಡಿವೈಡೆಡ್ ಬೈ ಎಷ್ಟು ಬರಿಬೇಕು? 52. 8 ಡಿವೈಡೆಡ್ ಬೈ ಟೋಟಲ್ 52. ಹೌದು ತಾನೆ? ರೈಟ್. ಸೊ 8/52 ಅಂದ್ರೆ ಎಷ್ಟಾಯ್ತಪ್ಪ? 2/30. 2/13. ಹೌದಾನೆ? ಹೌದಲ್ಲ? 4 2/13 ಕರೆಕ್ಟ್, ರೈಟ್? 1/13 + 1/13 2/13. Got it? Next question. From a pack of 52 cards, the cards are drawn till an ace appears. The probability that an ace does not come in first 26 cards. 26 ಸತಿ ಡ್ರಾ ಮಾಡ್ತಾರೆ. 26 ಸತಿ ನಮಗೆ ಏಸ್ ಸಿಗ್ಲೇ ಇಲ್ಲ. ಏಸ್ ಇದು ಬರಲಿಲ್ಲ, ಬೇರೆ ಯಾವುದೋ ಬಂತು, ಕಿಂಗ್ ಬಂತು, ಅಥವಾ ಜಾಕ್ ಬಂತು, ಕ್ವೀನ್ ಬಂತು, ಬೇರೆ ಯಾವ್ದ್ಯಾವುದೋ ಬಂತು, ಏಸ್ ಬರಲಿಲ್ಲ. ಮೊದಲು ಸ್ಯಾಂಪಲ್ ಸ್ಪೇಸ್ ಬರೆಯೋಣ. 52 ಕಾರ್ಡ್ ಇದೆಯಾ? 52 ಕಾರ್ಡಲ್ಲಿ
26 ಕಾರ್ಡ್ ಬರೋ ತನಕ ನಾವು ಡ್ರಾ ಮಾಡ್ತಾನೇ ಇದ್ದೀವಿ. ಎಸ್ ಸರ್. 52 ಕಾರ್ಡಲ್ಲಿ 26 ಕಾರ್ಡ್ ಬರೋ ತನಕ ಡ್ರಾ ಮಾಡ್ತಾನೆ ಇದೀವಿ. ದಿಸ್ ಈಸ್ ಯುವರ್ ಸ್ಯಾಂಪಲ್ ಸ್ಪೇಸ್ 52C26. ಆದ್ರೆ ನಮ್ಗೆ ಏಸ್ ಬರಬಾರ್ದು. ಎಸ್ ಸರ್. ಈ ಏಸ್ ಕಾರ್ಡ್ಗಳು ಇರುತ್ತಲ್ಲ, ಏಸ್ ಕಾರ್ಡ್ಗಳು ಯಾವ್ದು ಇರುತ್ತಲ್ಲ, ಈಗ ಉದಾಹರಣೆಗೆ ಇದು ಏಸ್ ಕಾರ್ಡ್, ಈ ಥರದ್ದು 4 ಇರುತ್ತೆ. 4 ಬಿಸಾಕ್ಬಿಡಿ. ಹಾಂ. ಎಷ್ಟು ಉಳ್ಕಂತು? 40. 52ರಲ್ಲಿ 4 ಬಿಸಾಕಿದ್ರೆ 40. 48 ಅಂತ 42 ಅಂತ ಕೇಳುತ್ತೆ. ಸಾರಿ, ಕೋಪ ಮಾಡ್ಕೊಳ್ಳೋದು, ನಾವು ಒಳ್ಳೆಯದಾಗಿದ್ದೀವಿ ಆಯ್ತಾ. 42 ಕಾರ್ಡಲ್ಲೇ ತೆಗಿತಾ ಹೋಗಿ. ಈ 4 ಕಾರ್ಡ್ ಇಟ್ಕೊಳಕ್ ಹೋಗ್ಬಿಡಿ, ನಿಮ್ಮ ಹತ್ರ ಜೋಬಲ್ಲಿ ಇಟ್ಕೊಂಡ್ಬಿಟ್ಟಿದ್ದು, ಸೈಡ್ಗೆ ಇಟ್ಕೊಂಡ್ಬಿಟ್ಟಿದ್ದು ಆಯ್ತಾ. 48 ಕಾರ್ಡ್ ಇದೆ. 48ರಲ್ಲಿ 26ನ್ನ ಚೂಸ್ ಮಾಡಿ. 26 ಸರ್ತಿ. ಎಸ್ ಸರ್. ಅರ್ಥ ಆಗ್ತಾ ಇದೆಯಾ? Yes, sir. ಸೊ 48C26 ಡಿವೈಡೆಡ್ ಬೈ 52C26. ಇದಕ್ಕೆ ಬೇರೆ ಏನು ಮೆಥಡ್ ಇಲ್ಲ. ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 46/833 153 ಬಂತು. ನನಗೂ ಮರ್ತೋಗಿದೆ. ಇದೇನಾದ್ರು ತಪ್ಪಾದ್ರೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ರೈಟ್. ಸೊ ದಿಸ್ ಇಸ್ ದ ಆನ್ಸರ್. ಕ್ಯಾಲ್ಕುಲೇಟ್ ಮಾಡಿದೆ ನಾನು, ಆ ಥರ ಬಂತು. ಬಟ್ ದಿಸ್ ಈಸ್ ಕರೆಕ್ಟ್ ಒನ್. ಇದೇನೋ ನೀವು ವೆರಿಫೈ ಮಾಡ್ಕೊಳ್ಳಿ. ಅದು ಹೆಂಗೆ ಮಾಡ್ತೀರಿ? 48C26 48 ಫ್ಯಾಕ್ಟೋರಿಯಲ್ ಬೈ 26 ಫ್ಯಾಕ್ಟೋರಿಯಲ್ ಇಂಟು 48 minus 26 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 52 ಫ್ಯಾಕ್ಟೋರಿಯಲ್ ಬೈ 26 ಫ್ಯಾಕ್ಟೋರಿಯಲ್ ಇಂಟು 26. ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆನಾ? Yes, sir. A card is drawn from a well shuffled standard deck of cards. What is the probability that the card drawn is either an ace or a jack or a king? Either an ace or jack or a king. ಹೌದಾ? Yes, sir. ಸೊ ನೋಡು, 4 ಕಿಂಗ್ ಇದೆಯಾ? Yes, sir. 4 ಏನು ಎಷ್ಟಿದೆ? ಏಸ್ 4 ಇದೆಯಾ? Yes, sir. ಏಸ್ 4 ಇದೆಯಾ? ರೈಟ್. ಹಾಂ. ಆಮೇಲೆ ಇದೆಷ್ಟಿರಬೇಕು? ಜಾಕ್. ಜಾಕ್ 4 ಇದೆಯಾ? ಹೌದು ತಾನೆ? Yes, sir. ಸೊ 4 ಜಾಕು, 4 ಏಸು, 4 ಕಿಂಗ್. ಈ 12ರಲ್ಲಿ 1 ಬರಬೇಕು. ಅದು ನಮ್ಮ ಫೇವರಬಲ್ ಇವೆಂಟ್. Yes, sir. 12 ಕಾರ್ಡಲ್ಲಿ 1 ಕಾರ್ಡು, ದಟ್ ಈಸ್ ಅವರ್ ಫೇವರಬಲ್ ಇವೆಂಟ್. ಆದ್ರಿಂದ ಫೇವರಬಲ್ ಇವೆಂಟ್ ಈಸ್ 12. ಹೌದಾ? Yes, sir. ಈ 12ರಲ್ಲಿ 1 ಆಗಲೇಬೇಕು. ಹಾಂ. ಸೊ ಫೇವರಬಲ್ ಇವೆಂಟ್ ಈಸ್ 12. Total ನಂಬರ್ ಆಫ್ 52. 52. 12/52 ಅಂದರೆ 3/13. ಅರ್ಥ ಆಯ್ತು? Yes, sir. Two cards are drawn at a random from a pack of 52 cards. The probability of these two being numbered card 2 is. ಈ 2 ಕಾರ್ಡನ್ನ ಡ್ರಾ ಮಾಡಿದ್ರಂತೆ. ಆ 2 ಅಂದ್ರೆ ಈ 4ರಲ್ಲಿ 2 ಆಗಿರ್ಬೇಕು. Yes, sir. ಹೌದು ತಾನೆ? Yes, sir. ಈ 4ರಲ್ಲಿ 2 ಕಾರ್ಡು ದೇ ಶುಡ್ ಬಿ ನಂಬರ್ 2. Yes, sir. ಆದ್ರಿಂದ ಫಸ್ಟ್ 2 ಕಾರ್ಡ್ಸ್ ಆರ್ ಡ್ರಾನ್ ಅಲ್ವಾ? ಹಾಂ. ಈ ಮೊದಲು ಕಾರ್ಡ್ ಡ್ರಾ ಮಾಡೋದಕ್ಕೆ 52 ಕಾರ್ಡ್ ನಮ್ಮ ಹತ್ರ ಇತ್ತು. ಹೌದಾ? Yes, sir. 52 ಕಾರ್ಡ್ ಇತ್ತು. ಅದರಲ್ಲಿ ನನಗೆ 2ನೇ ಬರಬೇಕು. ಎಷ್ಟು ಪಾಸಿಬಲ್ ವೇಸ್ ಇರುತ್ತೆ 2 ಬರೋದಕ್ಕೆ? ನಾನು ಕಾರ್ಡ್ ಇಟ್ಕೊಳಕ್ ಬರಲ್ಲ, ಸಾರಿ. ಎಷ್ಟು ಪಾಸಿಬಲ್ ವೇಸ್ ಇರುತ್ತೆ? ನಮ್ಮ ಹತ್ರ ಎಷ್ಟು ಕಾರ್ಡ್ ಇದೆ? 4 ಕಾರ್ಡ್ ಇದೆ. 4 ಕಾರ್ಡ್ ಪಾಸಿಬಲ್ ವೇಸ್ ಇರುತ್ತೆ. Yes, sir. 4 ಕಾರ್ಡಲ್ಲಿ 1 ತೆಗೆದುಬಿಡ್ತೀವಿ. ಏಕೆಂತ ಹೇಳಿದ್ರೆ 1 ತಗೊಂಡಾಯ್ತು ನಾವು. Yes, sir. ಈಗ ನಮ್ಮ ಹತ್ರ ಒಟ್ಟು ಎಷ್ಟು ಕಾರ್ಡ್ ಇದೆ? 52 ಇತ್ತು. Yes, sir. 1 ತೆಗೆದುಬಿಟ್ಟಿದ್ದೀನಿ. ಎಷ್ಟು ಉಳಿತು? 51 ಉಳಿತು. ಇದರಲ್ಲಿ 2 ಅನ್ನೋದು ಎಷ್ಟು ಉಳ್ಕೊಂಡಿದೆ? 3 ಉಳ್ಕೊಂಡಿದೆ. 3/50. Yes, sir. ಅರ್ಥ ಆಯ್ತಾ? ಸೊ 4 13s 3 17s. ಹೌದಾ? Yes, sir. ಹೌದಲ್ವಾ? 17 3 51. ಏನೋ ಒಂದು ಬರುತ್ತೆ. 1/221 ಅಂತ. Yes, sir. ಗೊತ್ತಿಲ್ಲ, ಅದೇನು ನೋಡ್ಕೊಳ್ಳಿ ನೀವು. ರೈಟ್. ಅರ್ಥ ಆಗ್ತಾ ಇದೆಯಾ? Yes, sir. ಒಂದು ನೆಕ್ಸ್ಟ್ ಕ್ವೆಶ್ಚನ್. A card is drawn from a deck of 52 cards. Find the probability of getting a king or a heart or a red card. ಒಟ್ಟು ಎಷ್ಟು ರೆಡ್ ಕಾರ್ಡ್ ಇರುತ್ತೆ? 4. 4 26. 26 ರೆಡ್ ಕಾರ್ಡ್. ಓಕೆ. ಸಿ 26 ರೆಡ್ ಕಾರ್ಡಲ್ಲಿ ಎಷ್ಟು ಕಿಂಗ್ ಇರುತ್ತೆ? 1 king. ಯೋಚನೆ ಮಾಡಿ. ಒಟ್ಟು ಟೋಟಲ್ ಎಷ್ಟು ಕಿಂಗು? 2 ಕಿಂಗ್ ಇರ್ತಾರೆ. 26ರಲ್ಲಿ 2 ಇರುತ್ತೆ. ಹಾಂ. ಅದರಲ್ಲಿ ಹಾರ್ಟ್ ಕೂಡ ಬರುತ್ತೆ. ಹಾಂ, ಸರ್. ಅದು ರೆಡ್ ಕೂಡ ಬರುತ್ತೆ. ಎಸ್, ಸರ್. ಹೌದಲ್ವಾ? ಸೊ ಆದ್ರಿಂದ ನಮ್ಮ ರೆಡ್ ಕಾರ್ಡ್ ಅಂತಂದಾಗ ಅದರಲ್ಲಿ ಹಾರ್ಟು ಬಂತು, ಕಿಂಗು ಬಂತು.
Yes, sir. ಆದ್ರಿಂದ ಆ ರೆಡ್ 26 ಅಂತ 26 ಬರ್ಕೊಂಡ್ಬಿಡ್ತೀನಿ ಫಸ್ಟ್. ಎಸ್ ಸರ್. ಅದಲ್ದೇನೆ ಇನ್ನು ಬ್ಲ್ಯಾಕಲ್ಲಿ ಎಷ್ಟು ಕಿಂಗ್ ಇರುತ್ತೆ, ಅದು 2 ಇರುತ್ತೆ. ಆದ್ರಿಂದ ಇನ್ನೆರಡು ಎಕ್ಸ್ಟ್ರಾ ಸೇರಿಸ್ಕೊಂಡ್ಬಿಡ್ತೀನಿ. ಇದು ಫೇವರೇಬಲ್ ಇವೆಂಟು. Yes, ಈ 26 ಅಂತ ಬರ್ತಿದ್ದೀನಲ್ಲ, ರೆಡ್ಡು ಆಯಿತು, ಎಸ್ ಸರ್. ಆಮೇಲೆ ಹಾರ್ಟು ಆಯಿತು, ಎಸ್ ಸರ್. ಕಿಂಗು ಆಯಿತು. ಕಿಂಗ್ ಆಯ್ತು. ರೆಡ್ಡಲ್ಲಿ ನಿಮಗೆ 2 ಕಿಂಗ್ ಬರುತ್ತಲ್ಲ, ಎಸ್ ಸರ್. ಅದಲ್ಲಿ ಸೇರ್ಕೊಂಡ್ಬಿಡ್ತು. ಎಸ್ ಸರ್. ಹಾರ್ಟಲ್ಲಿ ರೆಡ್ ಬರುತ್ತೆ ನೋಡಿ, ಹಾರ್ಟು ಯಾವ್ದಾದ್ರು ಒಂದು ಹಾರ್ಟ್ ಕಿಟ್ಕೊಂಡು ಇದು ಹಾರ್ಟು, ಈ ಹಾರ್ಟು ರೆಡ್. ಆ್ಯಕ್ಚುಲಿ ನೀವು ಕಾರ್ಡ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕಾಗತ್ತೆ. ಈ ಹಾರ್ಟು ರೆಡ್ ಅಲ್ವಾ, ಅದರಿಂದ ತಿರ್ಗಿ ಇದಕ್ಕೇನು ಸ್ಪೆಷಲ್ ಆಗಿ ಬರೆಯೋಂಗಿಲ್ಲ. ಹಾರ್ಟ್ ಅಂದ್ರೂ ಒಂದೇ, ಹಾರ್ಟ್ ಆರ್ ರೆಡ್ ಅಂದರೆ ರೆಡ್ಡೆ. ಎಸ್ ಸರ್. ಆದ್ರಿಂದ 26 ಆಗೋಯ್ತು. ಎಸ್ ಸರ್. ಈ ಬ್ಲ್ಯಾಕಲ್ಲಿ 2 ಕಿಂಗ್ ಇರುತ್ತೆ. ಬ್ಲ್ಯಾಕ್ ಇದೊಂದು ಕಿಂಗು ಬ್ಲ್ಯಾಕ್ ನೋಡಿ, ಈ ಥರದ್ದು ಇನ್ನೊಂದು ಕಿಂಗ್ ಸಿಗುತ್ತೆ, ಉಳ್ಕಿದ್ರೆ ಸಿಗುತ್ತೆ. ಈ ಥರದ್ದು 2 ಕಿಂಗ್ ಸಿಗ್ತಾ. ಎಸ್ ಸರ್. ಸೊ ಅದರಿಂದ 26 28 ಆಯ್ತಾ. Yes, sir. 28 ಡಿವೈಡೆಡ್ ಬೈ 52. 28 ಬೈ 52 ಅಂದರೆ 7/13 ಆಯಿತು. ಎಸ್ ಸರ್. ಹೌದಾನೆ? Yes, sir. 28 ಅಂದರೆ 4 7s are 413 ಸರ್. ರೈಟ್, ಗಾಟ್ Yes, ಇಟ್. yes, sir. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಹೇಳಪ್ಪ. The probability of drawing a heart from a well shuffled pack of a 52 card is. ಪ್ರಾಬಬಿಲಿಟಿ ಡ್ರಾಯಿಂಗ್ ಎನ್ ಹಾರ್ಟ್. ಒಂದು ಹಾರ್ಟ್ ಬೇಕಂತೆ. ಎಸ್ ಸರ್. ಈ ಹಾರ್ಟ್ ಎಲ್ಲಿದೆಯಾ? ಕಾರ್ಡ್ ಕಾರ್ಡಲ್ಲಿ ಇದೆಯಾ? ಅಲ್ಲ, ಇಲ್ಲಿಲ್ವಾ? ಎಲ್ಲಿ? ಯಾವ ಹುಡುಗಿಗೂ ಕೊಡ್ಬೇಡಪ್ಪ, ನೋ ಸರ್. ಕೊಡ್ಬೇಡ. ಹಾಂ, ಬಿ ಕೇರ್ಫುಲ್. ಕೊಡ್ತೀಯನ? ನೋ ಸರ್. ಹಂಗೆಲ್ಲ ಕೊಡ್ಬೇಡ. 18 ಗಂಟೆ ಕಾಯಿ. ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಎ ಹಾರ್ಟ್. ಎಷ್ಟು ಹಾರ್ಟ್ ಇರುತ್ತೆ? 4 ಕಾರ್ಡ್. ಹೌದಾ? ಎಷ್ಟು ಸ್ಪೇಡ್ ಇರುತ್ತೆ? 4 ಸ್ಪೇಡ್. ಹೌದಾ? ಎಷ್ಟು ಡೈಮಂಡ್ ಇರುತ್ತೆ? 4. ಹೌದಾ? ಎಷ್ಟು ಕ್ಲಬ್ ಇರುತ್ತೆ? ಕ್ಲಬ್ 4. ಟೋಟಲ್ ಎಷ್ಟು ಕಾರ್ಡ್ ಆಯ್ತು? 16. ಹೌದಾ? ಇಲ್ಲಿ 16 ಕಾರ್ಡ್ ಇರೋದಾ? ಹಾಂ ಹಾಂ, ಹಾಂ ಸರ್. 52 ಕಾರ್ಡ್ ಕೊಡು. ಹಾಂ, 52 ಕಾರ್ಡು. ಸರಿ. ಅದರಲ್ಲಿ ಆರ್ಟ್ ಸ್ಪೇಡ್. ಹಾರ್ಟ್ 13, ಸ್ಪೇಡ್ 13, ಕ್ಲಬ್ 13, ಡೈಮಂಡ್ 13. ಓ ಹಂಗ. ಹೌದು ಹೌದು. ಇನ್ನೊಂದ್ಸತಿ ಹೇಳ ಹಾಂ ಸರ್. ನೋಡಪ್ಪ, 13 ಹಾರ್ಟ್, ಹಾಂ ಸರ್. 13 ಸ್ಪೇಡ್, ಎಸ್ ಸರ್. 13 ಕ್ಲಬ್, ಎಸ್ ಸರ್. 13 ಡೈಮಂಡ್, ಟೋಟಲ್ 52. ಟೋಟಲ್ 52. ಅಂದರೆ ಆರ್ಟ್ ಕಾರ್ಡೇ ಸಪ್ರೇಟ್ ಆಗಿರೋದು. ಹಾರ್ಟ್ ಸೆಪ್ರೇಟ್ 13 ಈ ಥರದ್ದು. ಒಂದು ಈ ಥರ ಈ ಹಾರ್ಟ್ಗಳನ್ನೇ ಹುಡ್ಕೋಬೇಕು. ಇದೊಂದು ಹಾರ್ಟು, ಗೊತ್ತಾಯ್ತಾ? ಸೊ ಇವೆಲ್ಲ ಹಾರ್ಟ್ ಕಾರ್ಡ್ಸು. ಇದೊಂದು ಹಾರ್ಟು, ಇದೊಂದು ಹಾರ್ಟು, ಇವೆಲ್ಲ ಹಾರ್ಟ್ ಕಾರ್ಡ್ಸು. ಈ ಥರದ್ದು ನಿಮಗೆ 13 ಸಿಗುತ್ತೆ. ಹಾಂ. ಸೊ 13 ಫೇವರೇಬಲ್ ಇವೆಂಟು, 13 ಹಾರ್ಟ್ಸ್ ಇರುತ್ತಲ್ವ, ಈ ಥರದ್ದು 13 ಸಿಗುತ್ತೆ ನಿಮಗೆ. ಎಸ್ ಸರ್. 13 ಹಾರ್ಟು ಡಿವೈಡೆಡ್ ಬೈ ಟೋಟಲ್ 52 ಕಾರ್ಡ್ಸು ಎಸ್ ಸರ್. ಏನಾಯಿತು? 1/4. ನೀವು ಇದನ್ನು ಈ ಥರನೂ ಯೋಚನೆ ಮಾಡ್ಬೋದು. 4 ಡಿಫ್ರೆಂಟ್ ಸೂಟ್ಸ್ ಇರುತ್ತೆ. ಹಾರ್ಟು, ಕ್ಲಬ್ಬು, ಡೈಮಂಡು, ಆಮೇಲೆ ಸ್ಪೇಡ್. ಸೊ ಹಾರ್ಟ್ ಈಸ್ 1 ಅಮಾಂಗ್ ದಿ 4 ಸೂಟ್ಸ್, ಅದರಿಂದ 1/4. ಎಸ್ ಸರ್. ಬೋದು. A box containing 3 red ball and 3 green ball. 2 balls are picked up consecutively without replacement. If a green ball is picked up in the first turn, what is the probability of picking up a green ball again in the second turn? Box contains 3 red, 3 green balls. ಹೌದಾ? ಎಸ್ ಸರ್. 3 ರೆಡ್ ಇದೆ, 3 ಗ್ರೀನ್ ಬಾಲ್ ಇರುತ್ತೆ, ಪ್ಲಸ್ 3 ಗ್ರೀನ್ ಬಾಲ್ಸ್ ಇರುತ್ತೆ. ಎಸ್ ಸರ್. ಹಾಗೆ ಬರ್ಕೊಳ್ಳೋಣ. ಟೋಟಲ್ 6 ಬಾಲ್ಸ್ ಆಯಿತು. ಆಮೇಲೆ ನೋಡೋಣ. ಎಸ್ ಸರ್. 2 balls are picked up consecutively without replacement. If a green ball is picked at the first turn, ಎಸ್ ಸರ್. ಗ್ರೀನ್ ಬಾಲ್ ತಗೊಂಡ್ಬಿಟ್ರು ಫಸ್ಟ್ ಟರ್ನಲ್ಲಿ, ಎಸ್ ಸರ್. ಎಷ್ಟು ಬಾಲ್ ಉಳ್ಕೊಳುತ್ತೆ? ಈಗ 6 ಬಾಲ್ ಇತ್ತಾ? 4 ಬಾಲ್ ಉಳ್ಕೊ. ಕೇಳಿಸ್ಕೊ, 6 ಬಾಲ್ ಇತ್ತಾ? ಎಸ್ ಸರ್. 3 ರೆಡ್, 3 ಗ್ರೀನ್. ಹೌದಾ? ಎಸ್ ಸರ್. ಅದರಲ್ಲಿ 1 ಗ್ರೀನ್ ಬಾಲ್ ಮೊದಲನೇ ಸತಿ ತಗೊಂಡ್ಬಿಟ್ರೆ ಎಷ್ಟು ಗ್ರೀನ್ ಬಾಲ್ ಉಳಿಯುತ್ತೆ? 2 ಗ್ರೀನ್. 2. ಎಷ್ಟು ಟೋಟಲ್ ಉಳಿಯುತ್ತೆ? 5 ಬಾಲ್. ಹೌದಾ? 2 ಗ್ರೀನ್ ಬಾಲ್ ಉಳ್ಕೊಂಡಿದೆ, ಎಸ್ ಸರ್. 5 ಟೋಟಲ್ ಬಾಲ್ ಇದೆ. ಎಸ್ ಸರ್. ಸೊ ದ ಕ್ವಶನ್ ಈಸ್, ವಾಟ್ ಈಸ್ ದಿ ಪ್ರಾಬಬಿಲಿಟಿ ಆಫ್ ಪಿಕ್ಕಿಂಗ್ ಅಪ್ ಗ್ರೀನ್ ಬಾಲ್ ಅಗೈನ್? ಈಗ ಆ್ಯಕ್ಚುಲಿ 3 ಗ್ರೀನ್ ಬಾಲ್ ಇತ್ತು, ಒಂದು ತಗೊಂಡ ಮೇಲೆ ಏನಾಯಿತು? 2 ಗ್ರೀನ್ ಬಾಲ್ ಆಯಿತು. ಎಸ್ ಸರ್. ಬಟ್ ರೆಡ್ ಬಾಲನ್ನು ನಾವು ಮುಟ್ಟಿಲ್ಲ, 3 ರೆಡ್ ಬಾಲ್ ಹಾಗೇ ಇದೆ. ಎಸ್ ಸರ್. ಸೊ ಇದು ಫಸ್ಟ್ ಟ್ರಯಲ್ಲು, ಅದು ನಮಗೆ ಬೇಕಾಗಿಲ್ಲ. ಎಸ್ ಸರ್. ಸೆಕೆಂಡ್ ಟ್ರೈಯಲ್ಲಿ ಎಷ್ಟು ಟೋಟಲ್ ಬಾಲ್ಸ್ ಉಳ್ಕಂತು? 5 ಬಾಲ್. 5. ಟೋಟಲ್ ಎಷ್ಟಿತ್ತು ಬಾಲು? ಗ್ರೀನ್ ಬಾಲ್ ಎಷ್ಟಿದೆ? 2. 2. ಎಸ್ ಸರ್. 2 ಬೈ. ಇನ್ನೊಂದ್ಸತಿ ಹೇಳ.
ಟೋಟಲ್ 6 ಬಾಲ್ಸ್ ಇತ್ತು. ಯಾರೋ ಒಬ್ರು ಬಂದ್ರಂತೆ, ಗ್ರೀನ್ ಬಾಲ್ ತಗೊಂಡ್ರಂತೆ, ಜೋಬ್ಗೆ ಹಾಕೊಂಡು ಹೊಟ್ಟೋಗ್ಬಿಟ್ರಂತೆ. ಹಾಂ ಎಸ್ ಸರ್. ಎಷ್ಟು ಬಾಲ್ ಉಳ್ಕಂತು? ಐದು ball. 5 ಉಳ್ಕಂತು. 2 ಗ್ರೀನು 3 ರೆಡ್. ರೆಡ್ ಎಸ್ ಸೊ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಗ್ರೀನ್ ಬಾಲ್ ಅಗೇನ್ ಇಸ್ 2/5. ಎಸ್ ಸರ್. ಹೌದಲ್ವಾ? ಎಸ್ ಸರ್ ಎಸ್ ಸರ್. A jar contains 7 black balls, 6 yellow balls, 4 green balls, and 3 red balls. All of them are of same size and weight. If a ball is drawn at random, then the probability of the ball being red is ಎಷ್ಟು ರೆಡ್ ಬಾಲ್ ಇದೆ? 3. ಟೋಟಲ್ ಎಷ್ಟು ಬಾಲ್ ಇದೆ? 20. 7 6 13 4 17 3 20. 3/20 ಅಷ್ಟೇ. ಅಷ್ಟೇ ಅಲ್ವಾ? 3 ರೆಡ್ ಬಾಲ್ ಇತ್ತು, ಟೋಟಲ್ 20 ಬಾಲ್. 3/20 ಹೌದು, 3/20. 22. A bag contains 3 white, 4 black, 2 red ball. If 2 balls are drawn at random, then the probability that both the balls are white is. ಈಗ 2 ವೈಟ್ ಬಾಲ್ ಬೇಕಿದೆ. ಟೋಟಲ್ ಎಷ್ಟು ಬಾಲ್ ಇದೆ? 3 4 7 2 9 ಬಾಲ್ ಆಯ್ತು. ಎಸ್ ಸರ್. 2 ಬಾಲನ್ನ ಡ್ರಾ ಮಾಡ್ತೀವಿ, ಒನ್ ಆಫ್ಟರ್ ದಿ ಅದರ್. ರಿಪ್ಲೇಸ್ಮೆಂಟ್ ಏನಿರಲ್ಲ, ಹೌದಾ? ನಮ್ಮ ಹತ್ರ ಒಟ್ಟು 9 ಬಾಲ್ ಇತ್ತು. ಎಸ್ ಸರ್. ಎಷ್ಟು ವೈಟ್ ಬಾಲು? 3 ವೈಟ್ ಬಾಲ್ ಅಲ್ವಾ? ಎಸ್ ಸರ್. 3 ವೈಟ್ ಬಾಲ್. ಫಸ್ಟ್ ಟೈಮ್ ಡ್ರಾ ಮಾಡಿದಾಗ 9 ಬಾಲಲ್ಲಿ 3 ವೈಟ್ ಬಾಲ್ ಇತ್ತು. ಪ್ರಾಬಬಿಲಿಟಿ ಆಫ್ ಟೇಕಿಂಗ್ ಎ ವೈಟ್ ಬಾಲ್ ಔಟ್ ಆಫ್ 9 ಬಾಲ್ ಈಸ್ 3/9. ಆ ಬಾಲ್ನ ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ವಿ. ಎಷ್ಟು ವೈಟ್ ಉಳ್ಕಂತು? 2 ವೈಟ್ ಉಳ್ಕಂತು. ಎಷ್ಟು ಟೋಟಲ್ ಎಷ್ಟು ಬಾಲ್ ಉಳ್ಕಂತು? 8. 2/8 ಅಂದರೆ ಏನಾಯಿತು? 3 3s 2 4s, ದಟ್ ಈಸ್ 1/12. ಅರ್ಥ ಆಗ್ತಾ ಇದೆಯಪ್ಪ? 3 letters are written to different person and address on 3 envelope are also written without looking at the address. Probability that the letters go into the right envelope is. ಎಷ್ಟು ಲೆಟರ್ ಇದೆ? 3 letters ಆರ್ ಡಿಫರೆಂಟ್ ಟು 3 ಡಿಫರೆಂಟ್ ಪರ್ಸನ್ಸ್. ಎಸ್ ಸರ್. 3 ಎನ್ವೆಲಪ್ಗಳಿಗೆ ಹಾಕ್ತಾ ಇದೀವಿ. ಎಸ್ ಸರ್. 3 ಲೆಟರನ್ನು 3 ಎನ್ವೆಲಪ್ಪಲ್ಲಿ ಅರೇಂಜ್ ಮಾಡೋ ಮೆಥಡು 3p3. ಎಸ್ ಸರ್. ಅಂದರೆ ವಿ ಕ್ಯಾನ್ ಅರೇಂಜ್ ದಟ್ ಇನ್ 3 ಫ್ಯಾಕ್ಟೋರಿಯಲ್ ವೇಸ್. ಎಸ್ ಸರ್. 3 ಫ್ಯಾಕ್ಟೋರಿಯಲ್ ಅಂದರೆ 6 ವೇಸ್ ಅಲ್ಲಿ ನಾವು ಅರೇಂಜ್ ಮಾಡ್ಬೋದು. ಎಸ್ ಸರ್. ಅಲ್ಲಿ ಏನಪ್ಪ ಅಂದರೆ ಯಾರ್ಯಾರು ಲೆಟ್ರ್ ಬೇಕಾದ್ರೆ ಹಾಕ್ಬೋದು. ಈಗ ಉದಾಹರಣೆಗೆ ನಿಮಗೆ 3 ಜನ ಗರ್ಲ್ ಫ್ರೆಂಡ್ ಇರ್ತಾರೆ ಅಂತ ಇಟ್ಕ, ABC 3 ಮೇಂಟೈನ್ ಮಾಡ್ತಾ ಇರ್ತೀಯ ಅಂತ ಅನ್ಕ. ಎ ಹೆಸರನ್ನ ಬಿಗೆ ಹಾಕಿ ಬಿ ಹೆಸರದ್ದು ಸಿಗೆ ಹಾಕಿದ್ರೆ ಏನಾಗ್ಬೋದು? ನೀನು ಬರೀತಿಯಲ್ಲಿ ನಿನ್ನೆ ನಾನು ನಿನಗೆ ಸ್ಯಾಂಕಿ ಟ್ಯಾಂಕಿ ಹತ್ರ ಸಿಕ್ಕಿದ್ನಲ್ಲ ಅಂತ ಒಬ್ಳು ಬರೀತಿ. ಆ್ಯಕ್ಚುಲಿ ಅವಳ ಹತ್ರ ನೀನು ಸ್ಯಾಂಕಿ ಟ್ಯಾಂಕಿ ಹತ್ರ ಸಿಕ್ಕಿರೋದಿಲ್ಲ, ಅವಳಿಗೆಲ್ಲ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಸಿಕ್ಕಿರ್ತೀಯ. ಅವಳಿಗೆ ಗೊತ್ತಾಗತ್ತಾ? ಗೊತ್ತಾದ್ರೆ ಏನಾಗುತ್ತೆ? ಒದೆ 3 ಜನ ಸೇರ್ಕೊಂಡು ವಾಂಚ್ತಾರೆ, ಹೌದಲ್ವಾ? ಒದೆ ಬೀಳುತ್ತೆ ತಾನೇ? ಬೀಳುತ್ತಾ? ತಿಂತೀಯ ಒದೆ? ತಿನ್ಬೇಡ. ಸೊ ಈಗ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ನಮ್ಗೇನು ಫೇವರಬಲ್ ಇವೆಂಟು? ನೀನು ಈಗ 3 ಜನಕ್ಕೂ ಲೆಟ್ರ್ ಹಾಕ್ತೀಯ ಅಂತ ಇಟ್ಕ, 3 ಜನಕ್ಕೂ ಅವ್ರವ್ರ ಹೆಸರು ಲೆಟ್ರ್ ಅವ್ರವ್ರಿಗೆ ಹಾಕ್ಬೇಕು. ಹೌ ಮೆನಿ ವೇಸ್ ಯು ಕ್ಯಾನ್ ಡೂ ಇಟ್? ಓನ್ಲಿ ಒನ್ ವೇ. ಎ ಅನ್ನೋ ಹುಡುಗಿಗೆ ಎ ಲೆಟರು, ಬಿ ಅನ್ನೋ ಹುಡುಗಿಗೆ ಬಿ ಲೆಟ್ರು, ಸಿ ಅನ್ನೋ ಹುಡುಗಿಗೆ ಸಿ ಲೆಟರ್ ಹಾಕೋದು ಒಂದೇ ದಾರಿ ಇರೋದು. ಎ ಬದಲು ಬಿ, ಬಿ ಬದಲು ಸಿ, ಸಿ ಬದಲು ಎ, ಅದೇನು ಬೇಕಾದ್ರೆ ಮಾಡ್ಕೊಳ್ಳೋ. ಅದು 6 ದಾರಿ ಇದೆ ಒಟ್ಟು. ಇದರಲ್ಲಿ ಫೇವರಬಲ್ ಇವೆಂಟ್ 1 ಅಷ್ಟೇ. ಸೊ ಆನ್ಸರ್ ಈಸ್ 1/6. ಚೆನ್ನಾಗಿದೆಯಾ? ಏನು ಈ ಒಂದು ಕಥೆಯ ಸಾರಾಂಶ ಏನಪ್ಪ? ವಾಟ್ ಇಸ್ ದಟ್ ಯು ಅಂಡರ್ಸ್ಟುಡ್? ಅಂದ್ರೆ ಲೆಟರು ಅವ್ರವ್ರಿಗೆ ಹಾಕಬೇಕು, ಇಲ್ಲದಿದ್ರೆ ಹೊಡಿತಾರೆ. ಓದು ಕ್ವಶನ್. There are 8 batsmen and 7 bowlers among 15 players. The probability of selecting 6 batsmen and 5 bowlers in a team is? 8 ಬ್ಯಾಟ್ಸ್ಮನ್, ಆಮೇಲೆ 7 ಬೌಲರ್ಸ್ ಇದ್ದಾರೆ. ಒಟ್ಟು 15 ಜನ ಆಯಿತು. ನೀನೊಂದು ಕ್ರಿಕೆಟ್ ಟೀಮನ್ನೇ ಎಷ್ಟು ಜನ ಇರ್ತಾರೆ? 11 ಜನ. ಡಿನಾಮಿನೇಟರ್ ಫಸ್ಟ್ ಬರೆದು ಬಿಡ್ತೀನಿ. 15C11 ಇದು ಡಿನಾಮಿನೇಟರ್ ಬರೆದು ಬಿಟ್ಟೆ. 8 ಜನದಲ್ಲಿ ನೀನು ಎಷ್ಟು ಜನ ಚೂಸ್ ಮಾಡಬೇಕು? 6 ಜನ ಚೂಸ್ ಮಾಡಬೇಕು. 8C6 ಹೌದಾ? 8C6. ಆಮೇಲೆ 7 ಜನ ಬೌಲರಲ್ಲಿ ಎಷ್ಟು ಜನ ಚೂಸ್ ಮಾಡಬೇಕು? 5 ಜನ. ಸೊ 7C5. ದಟ್ಸ್ ಆಲ್.
Yes, sir. 8c6 into 7c by 11, 15c 11. Got it? Yes, sir. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಪ್ರಾಬಬಿಲಿಟಿ ಕರ್ನಾಟಕ ಸಿಇಟಿಯ ಎರಡನೇ ಭಾಗವನ್ನು ಮುಗಿಸಿದ್ವಿ. Yes, sir. ಹೌದಲ್ವಾ? Yes, sir. ಮುಂದಿನ ಎಪಿಸೋಡ್ನಲ್ಲಿ ಮೂರನೇ ಭಾಗದೊಂದಿಗೆ ಭೇಟಿಯಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಥರದ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ಥರದ ಪಾಠಗಳೇ ಬೇಕು ನಿಮಗೆ ಅಂತ ಹೇಳಿದ್ರೆ ದೀವಿಗೆ ಸಂಸ್ಥೆ ಮಲ್ಲೇಶ್ವರಮಲ್ಲಿ ಕೋಚಿಂಗ್ ಸೇರ್ಕೊಳ್ಳಿ, ಅಥವಾ ಕಾಲೇಜೇ ಇರ್ತದೆ ನಮ್ಮದು, ಮುಂದಿನ ಸೇರ್ಕೋಬೋದು.